ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಲ್ವ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಪಪ್ಪಾಯ ಹಣ್ಣು ತೊಗೊಂಡು ಬಂದಿದ್ದೀನಿ. ಇದರದ್ದು ಒಂದು ರೆಸಿಪಿ ಮಾಡುವ ಅಂತ ಹೇಳಿ ತೊಗೊಂಡಿದ್ದೀನಿ ನಾನು. ಪಪ್ಪಾಯ ಉಪ್ಪಿನಕಾಯಿ ಹಾಕುವ ನಾವು. ಅದಕ್ಕೆ ಕೆಲವು ಕಡೆ ಎಲ್ಲ ಫಂಕ್ಷನಲ್ಲಿ ಹೋದರೆ ಸಿಗುತ್ತೆ, ಇದು ಕೊಡ್ತಾರೆ. ಇದರದ್ದು ಉಪ್ಪಿನಕಾಯಿ ನಾನು ತಿಂದಿದ್ದೀನಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಕೂಡ ಆಗುತ್ತೆ. ಅದು ಉಪ್ಪಿನಕಾಯಿ ಅಂದರೆ ಒಂದು ಥರ ಬೇರೆ ಸ್ಟೈಲಲ್ಲಿ ಮಾಡ್ತಾರೆ. ನಾವು ಮಾವಿನಕಾಯಲ್ಲಿ ಉಪ್ಪಿನಕಾಯಿ ಹಾಕ್ತೀವಿ ನೋಡಿ, ಆ ಥರ ಮಾಡೋದಲ್ಲ. ದಿಢೀರಂತ ಮಾಡ್ತೀವಿ ನೋಡಿ, ಇನ್ಸ್ಟೆಂಟಾಗಿ ಆ ಥರ ಉಪ್ಪಿನಕಾಯಿ ಹೇಗೆ ಮಾಡೋದು ನೋಡುವ. ನಾನೊಂದು ತೊಗೊಂಡಿದ್ದೀನಿ, ಇದನ್ನು ಕಟ್ ಮಾಡುವ. ಈಗ ಕಟ್ ಮಾಡಿ ಆಗಿದೆ. ಇದಕ್ಕೆ ಸ್ವಲ್ಪ ನೀರನ್ನು ಬಿಸಿಯಾಗೋಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಇದು ಬಿಸಿಯಾಗಲಿ, ಒಂದು ಕುದಿ ಬಂದರೆ ಸಾಕು. ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ, ಸ್ವಲ್ಪ ವಿನೆಗರನ್ನು ಹಾಕ್ತಾಯಿದ್ದೀನಿ, ಮಿಕ್ಸ್ ಆಗಲಿದ್ದು. ಈಗ ಸ್ವಲ್ಪ ಜೀರಾ, ಸ್ವಲ್ಪ ಕೊತ್ತಂಬರಿ ಬೀಜ, ಆಮೇಲೆ ಸ್ವಲ್ಪ ಮೆಂತ್ಯಕಾಳು, ಸ್ವಲ್ಪ ಸಾಸಿವೆ, ಇದನ್ನು ಸ್ವಲ್ಪ ರೋಸ್ಟ್ ಮಾಡಿ ತೆಗೆಯುವ. ಈಗ ಒಂದು ಬಾಣಲೆ ಇಟ್ಟುಬಿಟ್ಟು ಒಂದು 2-3 ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತಾಯಿದ್ದೆ. ಎಣ್ಣೆ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಶುಂಠಿಯನ್ನು ಈ ಥರ ಕಟ್ ಮಾಡಿ ಇದಕ್ಕೆ ಫ್ರೈ ಆಗೋಕ್ಕೆ ಇಡುವ. ಬೆಳ್ಳುಳ್ಳಿಯನ್ನು ಈ ಥರ ಗುದ್ಬಿಟ್ಟು ಹಾಕ್ತಾಯಿದ್ದೀನಿ, ಇದು ಕೂಡ ಫ್ರೈ ಆಗಬೇಕು. ಒಂದು ಕಾಯಿ ಮೆಣಸು ಹಾಕ್ತಾಯಿದ್ದೀನಿ, ಸ್ವಲ್ಪ ಕರಿಬೇವು ಸೊಪ್ಪು, ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಿದೆ. ಒಂದು 2 ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ. ನಾವೆಷ್ಟು ಪಪ್ಪಾಯ ತೊಗೋತೀವಿ ನೋಡಿ, ಅದೇ ಪ್ರಮಾಣದಲ್ಲಿ ತೊಗೋಬೇಕು. 1 ಸ್ಪೂನಷ್ಟು ಅರಿಶಿನ ಪೌಡರ್, ಇದು ಮಿಕ್ಸ್ ಮಾಡಿ. ಇದು ಕೂಡ ಸ್ವಲ್ಪ ಫ್ರೈ ಆಗಲಿ. ನೀರು ಸ್ವಲ್ಪ, ವಿನೆಗರಿ ಹಾಕೋದಕ್ಕೆ. ಕುದಿ ಬರಬೇಕು, ಸ್ವಲ್ಪ ಕುದಿ ಬರಲಿಕ್ಕೆ ಉಪ್ಪು ಎಷ್ಟು ನೋಡಿಕೊಂಡು ಕಟ್ ಮಾಡಿಟ್ಟು ಪಪ್ಪಾಯನ್ನು ಹಾಕೋದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡುವ. ಡ್ರೈ ಆಗಲಿದ್ದು. ಪುಡಿ ಮಾಡಿಟ್ಟ ಮಸಾಲೆ ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಸಾಕನ್ನು ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ ನಾನು. ಕೆಳಗೆ ಗ್ಯಾಸನ್ನು ಮಾಡಿ ಕೆಳಗಿಳಿಸೋದನ್ನು ನೋಡಿ. ಉಪ್ಪಿನಕಾಯಿ ರೆಡಿ ಆಯಿತು, ಪಪ್ಪಾಯ ಉಪ್ಪಿನಕಾಯಿ ರೆಡಿ ಆಯಿತು. ಊಟದ ಜೊತೆ ಈ ಮಾವಿನಕಾಯಿ ಎಲ್ಲ ಸೀಸನಲ್ಲಿ ಮಾತ್ರ ಸಿಗೋದು, ಇದು ಯಾವ ಸೀಸನ್ ಕೂಡ ಇರುತ್ತೆ. ಪಪ್ಪಾಯ ಮನೆಯಲ್ಲೇ ಇರುತ್ತೆ, ಹೊರಗಡೆಯಿಂದ ತರಲಿಕ್ಕೆ ಏನಿಲ್ಲ. ಕೆಲವರು ಮನೆಯಲ್ಲೇ ಇರುತ್ತೆ, ಕೆಲವರು ತರ್ಬೋದು. ಒಂದು ಬಾಟಲಲ್ಲಿ ಹಾಕಿಡುವ, ತುಂಬ ಚೆನ್ನಾಗಾಗುತ್ತೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಳಿಸಿ, ಅವ್ರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್.